ಅದರಲ್ಲೂ ಬೆಸ್ಟ್ ಆ್ಯಂಡ್ ಪರ್ಫೆಕ್ಟ್. ನಾನೀಗ ಅಕ್ಕಂಗೆ ಹಾಲು ಕೊಡ್ಕೊಳ್ಬೇಕು, ಕರ್ಕೊಂಡು ಬರ್ತೀನಿ. ಹೋಗ್ಲೇಬೇಕಾ? ನನ್ನ ಜಾಣ ಮರಿ ಅಲ್ವಾ, ನನ್ನ ಮುದ್ದು ಅಲ್ವಾ, ನಾನು ಹೋಗ್ಬೇಕು. ಹಿಂಗೆ ಹೋಗಿ ಹಂಗೆ ಬಂದ್ಬಿಡ್ತೀನಿ. ವೇದಾಂತ್, ಹೆಚ್ಚು ಅಂದರೆ ಒಂದು 10-15 ಮಿನಿಟ್ಸ್ ಅಷ್ಟೇ, ಬಂದ್ಬಿಡ್ತೀನಿ. 10-15 ನಿಮಿಷ ಎಲ್ಲ ತುಂಬ ಜಾಸ್ತಿ ಆಯಿತು. ನೀನು ಅಷ್ಟೊತ್ತು ತನಕ ಮಿಸ್ ಮಾಡ್ಕೊಡೋದಕ್ಕೆ ನನ್ನ ಕೈಲಾಗಲ್ಲ. ನಾನು ಹೋಗ್ಬರ್ತೀನಿ. ಅಲ್ಲಿವರೆಗೂ ಈ ನೆನಪಲ್ಲಿ ಇದು ಕಿಸ್ ಥರನ ಇತ್ತು. ಬಾಯಿಗೆ ಅಂಟ್ಕೊಂಡಿದೆ, ಸಿಕ್ಕಿದ್ರಲ್ಲಿ ಒರ್ಸ್ಕೊಂಡು ಕ್ಲೀನ್ ಮಾಡ್ಕೊಂಡಂಗಿತ್ತು. ಹೇಳ್ಬಿಡ್ತೇನೆ ನಿನ್ನ ಬುದ್ಧಿನ. ಇದೊಳ್ಳೆ ಸರಿ ಹೋಯ್ತಲ್ಲ. ಕಿಸ್ಸಿ ಅವತ್ತು ಲ್ಯಾಗ್ ಆಗಬಾರ್ದು, ಕೆಟ್ಟದಾಗಿರುತ್ತೆ. ಅದು ಯಾವಾಗಲೂ ಇದೇ ಸ್ಪೀಡಲ್ಲಿ ಇರಬೇಕು. ಯಾವುದೇ ಆದರೂ ಇನ್ನೂ ಸ್ವಲ್ಪ ಬೇಕು ಅಂದಾಗಲೇ ಮುಗ್ದೋಗ್ಬೇಕು. ಆಗಲೇ ಆದರೂ ಕುತೂಹಲ ಹೊಳೆಯೋದು. Forehead kiss. It's a sign of adoration and affection. ಇದೆಲ್ಲ ತುಂಬಾ ಖುಷಿ ಆದಾಗ ಅಥವಾ ಸಂತೋಷ ಆದಾಗ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಕೊಡೋದು. ಇನ್ನೊಂದು ಸ್ಪೆಷಲ್ ಕಿಸ್ ಇದೆ, ಅದನ್ನ ಎಲ್ಲರಿಗೂ ಕೊಡೋದಕ್ಕಾಗಲ್ಲ. ಇಟ್ಸ್ ವೆರಿ ಸ್ಪೆಷಲ್. ನೀನು ಕೋಪ ಮಾಡ್ಕೊಳ್ಳೋಂಗಿಲ್ಲ. ನೀನು ರೊಮ್ಯಾಂಟಿಕ್ ಮೂಡಲ್ಲಿ ಇರುತ್ತಾನೆ. ನಾನು ಬೇಕು ಅಂತ ಬೀಳ್ಸಿದ್ದಲ್ಲ, ಸೀರೆ ಇಟ್ನಲ್ಲ ಆಗ ಬಿದೋಗಿರ್ಬೇಕು. ನನ್ ಗೊತ್ತು ರೋಬೋಟ್ ಅಲ್ವಾ, ನನ್ ಬಂಗಾರ ಅಲ್ವಾ. ಇದನ್ನ ಸ್ಪೀಡಲ್ಲಿ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡೋದು ಅಂತಾರೆ. ನಾನು ನಿನ್ಗೊಂದು ಫೋಟೋ ಕಳಿಸ್ತಾ ಇದ್ದೀನಿ. ಅವಳು ಪ್ರೆಗ್ನೆಂಟ್. ಅವಳ ಹೊಟ್ಟೆಲಿರೋ ಮಗುಗೇನಾದರೂ ತಾಗಿ ಮಗು ಸತ್ತು ಹೋಗ್ಬೇಕು, ಆದರೆ ತಾಯಿ ಸಾಯಿ. ಮೇಡಮ್, ನೀವು ಹೇಳಿದ ಕೆಲಸ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ತಾಯಿ ಪ್ರಾಣಕ್ಕೆ ಗ್ಯಾರಂಟಿ ಕೊಡಲ್ಲ, ಆದ್ರೆ ಅವಳು ಹೊಟ್ಟೆಗಿರೋ ಮಗುನ ಚುಚ್ಚಿ ಸಾಯಿಸ್ತೀನಿ. ಬೇಡ ಬೇಡ, ಆ ಥರ ಎಲ್ಲ ಆಗಬಾರ್ದು. ನೋಡೋರ್ಗೆ ಇದು ಮರ್ಡರ್ ಅಟೆಂಪ್ಟ್ ಅಂತ ಅನ್ನಿಸ್ಬಾರ್ದು. ಅದೆಲ್ಲ ದೊಡ್ಡ ರಿಸ್ಕ್. ಆ ಥರ ಮಾಡೋದು ತುಂಬಾ ರಿಸ್ಕ್ ಮೇಡಮ್, ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ರಿಸ್ಕ್ ತಗೊಂಡ್ರೆ ಮಾಡೇ ಮಾಡ್ತೀನಿ. ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ. ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಅದೆಲ್ಲ ನಾನು ನೋಡ್ಕೊಳ್ತೀನಿ. ಆದರೆ ಕೆಲಸ ಮಾತ್ರ ಕರೆಕ್ಟಾಗಿ ಆಗಬೇಕು. ಸರಿ ಮೇಡಮ್, ತಾಯಿ ಪ್ರಾಣಕ್ಕೆ ತೊಂದರೆ ಆಗದ ರೀತಿ ಕೆಲಸ ಮಾಡಕ್ಕೆ ಟ್ರೈ ಮಾಡ್ತೀನಿ. ಒಂದು ವೇಳೆ ಆಗಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಮೇಡಮ್. ಆಗಲಿಲ್ಲ ಅಂದರೆ ಅವಳು ಪಡ್ಕೊಂಡು ಬಂದಿರೋದಷ್ಟೇ. ಆರ್ತಿ ಮಗು ಸತ್ತರೆ ಅಕ್ಕ ತಂಗಿದ್ರ ಮಧ್ಯೆ ಜಗಳ ತಂದಿಡಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಾಗತ್ತೆ. ಯಾವುದೇ ಕಾರಣಕ್ಕೂ ನಾನೇ ಅವಕಾಶನ ಮಿಸ್ ಮಾಡ್ಕೋಬಾರ್ದು.
मना असत अध्यवोचदधि भक्ता प्रथमो दैव्यो विशत अहीयश्च सर्वाञ्च यातु धान्यः असौ यस्ताम्रोऽरुणौतभभ्रुसुमङ्गलः ये चेमागुं रुद्रा अभितो दिक्षुश्रितः सहस्रशो वैशाखं हेडहीमहे असव्यो वसत् यस्ताम्रो अरुणहुत भभ्रुसुमङ्गलः ये चेमागुं रुद्रा अभितो दिक्षुश्रितः सहस्रशो वैशाखं हेडहीमहे असव्यो वसर्पदि नीलग्रीवो विलोहितः और लैम्बोर्गिनी यानस्तनुवाशन्तमया गिरिशन्ताभिचाकशीः ಭಾವ ಅಟ್ಲೀಸ್ಟ್ ಪೂಜೆ ಟೈಮಲ್ಲಾದರೂ ಸುಮ್ಮನೆ ನಿಂತ್ಕೊಳ್ಳೋಕ್ಕಾಗಲ್ವಾ? ಸಾರಿ ನೋಡಿ ಓಂ ನಮಃ ಶಿವಾಯ गिरिशन्ताभिचाकशीः यामिषुं गिरिशन्तहस्तेभिवर्षस्तवे शिवां गिरिप्रथां कुरु माहिदुं श्रीपुरुषं जगत् शिवेन च साधकामदामसी. ಸಿಸ್ಟರ್ ಕರೆಕ್ಟ್ ಟೈಮಿಗೆ ಬಂದ್ರಿ. ಇನ್ನೇನು ಪೂಜೆ ಮುಗಿಯುತ್ತೆ, ಮಂಗಳಾರತಿ ತಗೊಂಡು ಹೋಗ್ಬಿಡಿ. ಇಷ್ಟು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡ್ತಾರೆ ಗುರು. ನೆಕ್ಸ್ಟು ರಾಜ್ಮೌಳಿ ಅವರು ಇವಳನ್ನೇ ಹೀರೋಯಿನ್ ಹಾಕೊಂಡು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ರು. ಏನಾಯ್ತು ರೀ ಕಂತ? ಅದು ಸೊಳ್ಳೆ ಕಚ್ಚಿತು, ಅಲ್ಲ ಚುಚ್ಚಿತು, ಅಲ್ಲ ಕಚ್ಚಿತು. ಸಂತೋಷವಾಗಿ ಹೋಗಿ ನೆಮ್ಮದಿಯಾಗಿ ವಾಪಸ್ ಬನ್ನಿ. ಸರಿ ಅಮ್ಮ, ನಾವು ಹೋಗಿ ಬರ್ತೇವೆ. ಧ್ರುವನ್ಗೆ ಮಂಗಳಾರತಿನೇ ಕೊಟ್ಟಿಲ್ಲ. ದೇವ್ರೆ, ಆದಷ್ಟು ಬೇಗ ನನ್ನ ಧ್ರುವನ್ ಮೊದ್ಲಿನ ತರ ಮಾಡಪ್ಪ. ನಾವಿಬ್ರು ಒಂದಾಗೋ ಹಾಗೆ ಮಾಡಪ್ಪ. ಗುಡ್ ಮಾರ್ನಿಂಗ್ ಧ್ರುವ. ಧ್ರುವ, ಇವತ್ತು ನಿಂಗೋಸ್ಕರ ನಾನು ಏನ್ ತಂದಿದ್ದೀನಿ ಗೊತ್ತಾ? ಇರು. ಇಲ್ಲಿ ನೋಡು ಧ್ರುವ, ನಿನ್ ಫೇವ್ರೆಟ್ ಕಲರ್ ಶರ್ಟ್ ತಂದಿದ್ದೀನಿ. ಧ್ರುವ, ನಿನ್ನೆ ವೇದನ್ ಭಾವ ಕೊಟ್ಟಿದ್ದ ದುಡ್ಡಲ್ಲಿ ಈ ಶರ್ಟ್ನ ತಂದೆ. ಓಯ್ ಧ್ರುವ, ನಾನು ನಿನ್ ತರನೇ ಗೊತ್ತಾ, ಮೊದಲು ಮನೆಯವ್ರ ಬಗ್ಗೆ ಯೋಚನೆ ಮಾಡ್ತೀನಿ, ಆಮೇಲೆ ನನ್ನ ಬಗ್ಗೆ ಯೋಚನೆ ಮಾಡ್ತೀನಿ. ನಾವು ಚೆನ್ನಾಗಿರೋದಕ್ಕಿಂತ ಮುಂಚೆ ನಮ್ಮ ಮನೆಯವ್ರು ಚೆನ್ನಾಗಿರ್ಬೇಕಲ್ವಾ? ಭಾವ ಕೊಟ್ಟ 5,000ದಲ್ಲಿ 3,000 ಅಮ್ಮಂಗೆ ಕೊಟ್ಟೆ. ಇನ್ನ 2,000ದಲ್ಲಿ ನಿನ್ ಫೇವ್ರೆಟ್ ಕಲರ್ ಶರ್ಟ್ ತಂದಿದ್ದೀನಿ.
ಅಲ್ವಾ? ನಿಂಗೆ ಈ ಕಲರ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಅದಕ್ಕೆ ನಿಂಗೆ ಬ್ಲೂ ಕಲರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅನ್ಸುತ್ತೆ ಅಲ್ವಾ? ಸಿಸ್ಟರ್, ಈ ಶರ್ಟ್ ಎಲ್ಲಿತ್ತು? ಇದಕ್ಕೂ ಮುಂಚೆ ಧ್ರುವನ್ ಹತ್ರ ಈ ಶರ್ಟ್ ನಾನು ನೋಡಿಲ್ಲ ಅಲ್ಲ. ಆಕ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ನಾನು ಶಾಪಿಂಗಿಗೆ ಹೋಗಿದ್ದೀನಿ, ಬಟ್ ಅವಾಗ ಈ ಶರ್ಟ್ ಅವ್ನು ತಗೊಂಡಿರ್ಲಿಲ್ಲ. ಇವಾಗ ಹೇಗೆ ಬಂತು? ಮೇಡಮ್, ಅದು ವಾರ್ಡ್ರೋಬ್. ಹೌದಾ, ಸರಿ, ಇದನ್ನ ಧ್ರುವನ್ ಕುಡಿಸಿ ಅದನ್ನ ವಾರ್ಡ್ರೋಬ್ ಇಟ್ಬಿಡಿ. ಅಪ್ಪ, ಅಂತೂ ಬಡ ಜೀವ ಬದುಕ್ತು. ಅಗ್ರಜ, ಈಗಲಾದ್ರೂ ಹೇಳ್ತೀಯ ನಾವೆಲ್ಲ ಹೋಗ್ತಿದೀವಿ ಅಂತ. ಅದೇನ್ ಸರ್ಪ್ರೈಸ್ ಅಂತ ಹೇಳ್ಬಿಡು ಅಗ್ರಜ, ನನ್ನಿಂದ ಏನು ವೇಟ್ ಮಾಡೋಕ್ಕಾಗಲ್ಲ. ಇನ್ನು 10 minutes ವೇಟ್ ಮಾಡೋ ವಿಕ್ರಾಂತ್. ಎಲ್ಲಿಗೆ ಹೋಗ್ತಿದೀವಿ ಅಂತ ನಿನಗೆ ಗೊತ್ತಾಗ್ತದೆ. ಅಗ್ರಜ, ಇದು ನಮ್ಮ ಪ್ರಾಪರ್ಟಿ ಇದೆಯಲ್ಲ ರಾಜಗಿರಿ ನಗರಲ್ಲಿ, ಅದೇ ರೋಡ್ ತಾನೆ? ಅಮ್ಮು, ನೀನಾದ್ರೂ ಹೇಳು ಎಲ್ಲಿಗೆ ಹೋಗ್ತಿದೀವಿ ಅಂತ. ಹೇಳಲ್ಲ. ನೀನಿವಾಗ ಹೇಳಲಿಲ್ಲ ಅಂದ್ರೆ ನನ್ ಮೇಲೆ ಆಣೆ ಅಷ್ಟೇ. ಹೇ, ಅಷ್ಟಕ್ಕೆಲ್ಲ ಯಾಕೆ ಆಣೆ ಮಾಡ್ತೀಯಾ? ನಾವೀಗ ಹೋಗ್ತಾ ಇರೋದು ಅಮ್ಮು, ಇನ್ನೊಂದ್ಸತಿ ಹೇಳು ಪ್ಲೀಸ್. ಬಾಬಾ ಆರನ್ ಮಾಡ್ಬಿಟ್ರು. ಅಯ್ಯೋ, ನಾವೀಗ ಹೋಗ್ತಾ ಇರೋದು ವಿಕ್ರಾಂತ್, ನೀನ್ ಎಲ್ಲಿಗೆ ಅಂತ ಕೇಳ್ತಿದ್ಯಲ್ಲ, ಇದೇ ಆ ಜಾಗ. ದಿಸ್ ಇಸ್ ಯೋರ್ ಸರ್ಪ್ರೈಸ್. ಬಾಬಾ, ನಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ನಾನು ಯಾವತ್ತೂ ಈ ಜಾಗ ನೋಡೇ ಇಲ್ವಲ್ಲ. ಯಾಕೆ ಅಂತ ಗೊತ್ತಾಗುತ್ತೆ. ಅಲ್ಲಿ ನೋಡಿ.
ಹೇಳಿದೆಲ್ಲ ನೆನಪಾಗ್ತಿದ್ಯಾ? ನಾನು ಲಾಸ್ಟ್ ಟೈಮ್ ಫೋಟೋಸ್ ತೋರಿಸಿದಾಗ ನೀನೇನು ಸರಿಯಾಗಿ ರಿಯಾಕ್ಟೇ ಮಾಡಲಿಲ್ಲ. ಧ್ರುವ, ನಿಂಗೆ ಏನಾದರೂ ನೆನಪಾಗ್ತಿದ್ಯಾ? ರೆಸಾರ್ಟಲ್ಲಿ ನಾವೆಲ್ಲ ಸರಿ ಕ್ರಿಕೆಟ್ ಆಡುವಾಗ ನಾವಿಬ್ರು ಹೈಫೈ ಮಾಡ್ಕೊಂಡು ನೆನಪಿದ್ಯಾ? ಹೀಗೆ ಧ್ರುವ, ಏನೂ ನೆನಪಾಗ್ತಿಲ್ವಾ? ಧ್ರುವ, ಅಮ್ಮು ಅಕ್ಕನ ಮದ್ವೆಲಿ ಮೆಹಂದಿ ಫಂಕ್ಷನ್ ಅಲ್ಲಿ ನಾನು ಡ್ಯಾನ್ಸ್ ಮಾಡ್ತಿದ್ದೆ. ಅದನ್ನ ನೀನು ಇಷ್ಟಪಟ್ಟು ನನ್ನನ್ನೇ ನೋಡ್ತಿದ್ದೆ. ಅದಾದ್ರೂ ನೆನಪಿದ್ಯಾ? ಹಾ, ಒಂದು ನಿಮಿಷ ಇರು. ಹಲೋ, ಒಳಗೆ ಯಾರಿದ್ದೀರಾ? ಡೋರ್ ಓಪನ್ ಮಾಡಿ. ಕೇಳಿಸ್ತಾ ಇದೆಯಾ? ಓಪನ್ ಮಾಡ್ತೀರಾ ಹೇಗೆ? ಯಾರಿದ್ದೀರಾ ಒಳಗೆ? ಇದೇನ್ ಬಾಬಾ, ನಮ್ಮ ಮಗುಗೆ ಇಡ್ಬೇಕು ಅಂತ ಅನ್ಕೊಂಡಿದ್ದ ಹೆಸರನ್ನ ಈ ಸ್ಕೂಲ್ಗೆ ಇಟ್ಟಿದ್ದೀರಲ್ಲ? ಆರ್ತಿ, ನಿಮ್ಮ ಮಗು ಹೆಸರು ಈ ಸ್ಕೂಲ್ ಹೆಸರು ಎರಡೂ ಒಂದೇ. ನಿಮ್ಮ ಮಗುಗೆ ಏನ್ ಹೆಸರು ಇಡಬೇಕು ಅಂತ ಪ್ಲಾನ್ ಮಾಡಿದ್ವೋ ಈ ಸ್ಕೂಲಿಗೆ ಕೂಡ ಅದೇ ಹೆಸರು ಇಟ್ಟಿದ್ದೀವಿ. ಅಗ್ರಜ, ಏನಿದೆಲ್ಲ? ವಿಕ್ರಾಂತ್, ಏನ್ ಸರ್ಪ್ರೈಸ್ ಅಂತ ಕೇಳ್ತಿದ್ಯಲ್ಲ, ಇದೆ. ನಿಮ್ಮ ಹುಟ್ಟೋ ಮಗುಗೆ ನಾನು ಈ ಸ್ಕೂಲ್ನ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ. ಬನ್ನಿ ಒಳಗಡೆ ಹೋಗಿ. ಅಗ್ರಜ, ಅಗ್ರಜ, ಇದು ನಿನ್ ಕನ್ಸು. ನಿನ್ ಕನ್ಸ್ಗೆ ನಮಗ್ ಹುಟ್ಟೋ ಮಗು ಹೆಸರಿಡೋದು ಅಲ್ವಾ? ತಪ್ಪೇನೂ ಇಲ್ಲ ವಿಕ್ರಾಂತ್. ಈ ಮಗು ನಮ್ಮನೆ ನಂದಾದೀಪ. ನಮ್ಮನೆಗೆ ಸುಖ, ಸಂತೋಷ, ನೆಮ್ಮದಿ ತರ್ತಿರೋ ಜೀವ. ಇದು ನಮ್ಮನೆ ಮಗು. ಸೊ ಈ ಸ್ಕೂಲಿಗೆ ಆ ಮಗುವಿನ ಹೆಸರಿಟ್ರೆ ಯಾವ ತಪ್ಪು ಇಲ್ಲ. ಎಕ್ಸ್ಕ್ಯೂಸ್ ಮೀ, ಡೋರ್ ಹಾಕೊಂಡು ಏನು ಮಾಡ್ತಾ ಇದ್ರಿ? ಸಾಂಗ್ ಬೇರೆ ಕೇಳಿಸ್ದಂಗಿತ್ತು.
ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರಾ? ಅಲ್ಲ, ನಮಗೆ ಕಾಮನ್ ಸೆನ್ಸ್ ಇಲ್ವಾ? ಅವ್ರಿಗೆ ಹುಷಾರಿಲ್ಲ, ಹಂಗೆಲ್ಲ ಮಾಡಬಾರ್ದು ಅಂತ ಅಂದ್ಬಿಟ್ಟು. ಅದು ಏನು ಮಾಡ್ತಾ ಇದೆ ಅಂತ ನಿಜ ಹೇಳಿದ್ರೆ ಸರಿ, ಇಲ್ಲ ಅಂದರೆ ನಿಮ್ಮ ಹೈಯರ್ ಅಥಾರಿಟೀಸ್ಗೆ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಅಯ್ಯಯ್ಯೋ, ಹಾಗೆಲ್ಲ ಮಾಡಬೇಡಿ. ನಾನು ಅಂಥದ್ದೇಂದ ಮಾಡಿಲ್ಲ, ಆಯ್ತಾ? ನೀವು ನಿಜ ಹೇಳೋ ಥರ ಕಾಣಿಸ್ತಾ ಇಲ್ಲ. ತಾಳಿ, ನೀವು ಇದಂತ ನನಗೆ ಕಾಲ್ ಮಾಡ್ತೀನಿ. ಅಯ್ಯೋ ಅದಕ್ಕೆ ಬೇಡ, ಅದಕ್ಕೆ ಅದಿತಿ, ನೀನಾ?